ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಮುಂಬೈ ಇಂಡಿಯನ್ಸ್ IPL ಇಂದ ಫೈನಲಿ ಹೊರಬಿದ್ದೆ. ಯಾಕಂದ್ರೆ ಈ ವರ್ಷ ಮುಂಬೈ ಇಂಡಿಯನ್ಸ್ ಪ್ರದರ್ಶನ ತುಂಬಾ ನಿರಾಸಕ್ತಿ ಆಗಿತ್ತು ಅಂತಾನೆ ಹೇಳ್ಬೋದು. ಯಾವುದರಲ್ಲಿ ಆಸಕ್ತಿ ಇರಲಿಲ್ಲ. ನಿನ್ನೆ ನೋಡಿರ್ಬೋದು ಮ್ಯಾಚ್ ನೀವು. ಬಾಲಿಂಗ್ ಅಷ್ಟು ಹೇಳ್ಕೊಂಗಿರಲ್ಲ, ಬ್ಯಾಟಿಂಗ್ ಸರಿ ಇರಲ್ಲ. ಅಲ್ಲಿ ರೋಹಿತ್ ಶರ್ಮಾ ಹೇಳ್ತಾ ಇದ್ದಾರೆ ಸ್ಪಿನ್ ಬಾಲಿಂಗ್ ಕೊಡಬೇಕು ಡಕೋಟ್ ಇಂದಲೇ. ಅಷ್ಟು ಹೇಳುವಷ್ಟು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ತುಂಬಾ ಕೆಟ್ಟೋಗಿದೆ ಅಂತಾನೆ ಹೇಳ್ಬೋದು. ನೋಡೋಣ ನೆಕ್ಸ್ಟ್ ಇಯರ್ ಯಾರ ತರ ಆಡ್ತಾರೆ ಅಂತ. ಈ ವರ್ಷ ಅಂತೂ ಮುಂಬೈ ಇಂಡಿಯನ್ಸ್ ತುಂಬಾ ವರ್ಸ್ಟ್ ಆಗಿದೆ. 2026 ಸೀಸನ್ ಅಂತೂ ಓಲ್ಡ್ ಮುಂಬೈ ಇಂಡಿಯನ್ಸ್ ಕಾಣ್ತಾ ಇಲ್ಲ. 5 ಟೈಮ್ ಚಾಂಪಿಯನ್ಸ್ ಆಗಿದ್ರು ವೀಕ್ಷಕರೇ. ಆತರ ಮುಂಬೈ ಈ ವರ್ಷ ಕಾಣಿಲ್ಲ. ಇದೊಂಥರ ಬೇರೆ ಮುಂಬೈ ಇಂಡಿಯನ್ಸ್ ಅಂತಾನೆ ಹೇಳ್ಬೋದು. ಯಾರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಆಡಕ್ಕೆ. ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಅಷ್ಟೇ ಅವರು ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಬಾಲಿಂಗ್ ಚೇಂಜ್ ಇರ್ಬೋದು, ಫೀಲ್ಡ್ ಸೆಟ್ ಇರ್ಬೋದು, ರಿವ್ಯೂ ತಗೋದಿರ್ಬೋದು, ಅಷ್ಟು ಚೆನ್ನಾಗಿ ಮಾಡಿಲ್ಲ. ಮುಂಬೈ ಇಂಡಿಯನ್ಸ್ ಈ ತರ ಆದ್ರೆ ಮುಂದಿನ ವರ್ಷ ಕೂಡ ಇದೇ ರೀತಿ ಆಗೋ ಚಾನ್ಸ್ ಇದೆ. ಮುಂದಿನ ವರ್ಷ ಆದರೂ ಟೀಮ್ ಚೇಂಜ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಮತ್ತೆ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ರೆ ಮತ್ತೆ ಹಳೆ ಮುಂಬೈ ಇಂಡಿಯನ್ಸ್ ನಾವು ನೋಡ್ಬೋದು. ಮತ್ತೆ ಹಾರ್ದಿಕ್ ಪಾಂಡ್ಯ ಅವ್ರ ಕ್ಯಾಪ್ಟನ್ಸಿ ಮುಂದುವರೆದ್ರೆ ಮತ್ತೆ ಇದೇ ಅದೇ ಹಾಡು ಅಂತಾನೆ ಹೇಳ್ಬೋದು. ಒಟ್ಟಾರೆ ಮುಂಬೈ ಇಂಡಿಯನ್ಸ್ ಈ ವರ್ಷ ವರ್ಸ್ಟ್ ಸೀಸನ್ ಅಂತಾನೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನೂ 5 ಮ್ಯಾಚ್ ಇದೆ ವೀಕ್ಷಕರೇ. ಆ 5 ಮ್ಯಾಚಲ್ಲಿ ಗೆದ್ದರೂ ಕೂಡ ಅವ್ರ ಪಾಯಿಂಟ್ 14 ಆಗುತ್ತೆ. ಯಾಕಂದ್ರೆ ಈ ಟಾಪ್ ಟೇಬಲ್ ಇರುವ RCB ಆಗಿರ್ಬೋದು, ಪಂಜಾಬ್ ಅವ್ರ ಪಾಯಿಂಟ್ ಎಲ್ಲ 10-12 ಇವೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು IPL ಇಂದ. ಈ ತರ ಇದೆ. ಫಸ್ಟ್ ಟೈಮ್ ಎಲ್ಲ ನೋಡ್ತಾರೆ ವೀಕ್ಷಕರೇ. ಹಾರ್ದಿಕ್ ಪಾಂಡ್ಯ ಯಾವಾಗ ಕ್ಯಾಪ್ಟನ್ಸಿ ಆಗಿದ್ರೆ ಈ 3 ಇಯರ್ಸ್ ಮುಂಬೈ ಇಂಡಿಯನ್ಸ್ ಹೀಗೆ ಸ್ಟ್ರಗಲ್ ಮಾಡ್ತಾ ಇದೆ. ಇದಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರ ಕಾರಣ ಅಥವಾ ಮ್ಯಾನೇಜ್ಮೆಂಟ್ ಕಾರಣ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಕ್ಲಿಯರ್ ಆಗಿ. ಯಾವಾಗ ಹಾರ್ದಿಕ್ ಪಾಂಡ್ಯ ಅವರನ್ನು ಗುಜರಾತಿಂದ ಮುಂಬೈ ಇಂಡಿಯನ್ಸ್ ಕರೆ ತಂದರು ಅವಾಗ ನಂತರ ಇದೇ ಸ್ಥಿತಿ ಆಗಿದೆ ವೀಕ್ಷಕರೇ. ತುಂಬ ಚೆನ್ನಾಗಿತ್ತು ಅವರು ಬರೋಕ್ಕಿಂತ ಮುಂಚೆ ಟೀಮು. ಅವ್ರು ಬಂದ ಮೇಲೆ ಎಲ್ಲ ಟೀಮು ಟೀಮೇ ಅಲ್ಲೋಲ ಕಲ್ಲೋಲ ಆಗಿದೆ. ಯಾಕೆಂದರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ಗೆ ಆಡೋಕೆ ಇಷ್ಟ ಇಲ್ಲ ಅನಿಸುತ್ತೆ. ಹೀಗಾಗಿ ಈ ಥರ ಪ್ರದರ್ಶನ ಕೊಡ್ತಾ ಇದ್ದಾರಾ ಅಥವಾ ಯಾವ ಬ್ಯಾಟರು ಫಾರ್ಮಲ್ಲಿಲ್ವಾ. ಇವಾಗ ನೋಡಿ ವೀಕ್ಷಕರೇ, ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾಯಿದ್ರು. ಅವರು ಕೂಡ ಇಂಜೂರ್ ಆಗಿ 4-5 ಮ್ಯಾಚ್ ಆಯ್ತು ವೀಕ್ಷಕರೇ, ಆಡಿಲ್ಲ. ಅವರಾದರೂ ಸ್ವಲ್ಪ ಟೀಮಲ್ಲಿದ್ದರೆ ಸ್ವಲ್ಪ ಟೀಮಲ್ಲಿ ಬಲ ಇರ್ತಿತ್ತು. ಅವರು ಇಂಜುರಿಯಿಂದ ಆಡ್ತಾ ಇಲ್ಲ. ಹೀಗಾದರೆ ಉಳಿದ 5 ಪಂದ್ಯಗಳು ಕೂಡ ಗೆಲ್ಲೋ ಡೌಟ್ ಅನಿಸುತ್ತೆ ವೀಕ್ಷಕರೇ. ಈಗ ಗೆದ್ದಿರೋದು 2 ಮ್ಯಾಚ್. ಇವಾಗ 2 ಮ್ಯಾಚಿಂದಲೇ ಈ ಸೀಸನ್ ಎಂಡ್ ಮಾಡೋ ಚಾನ್ಸ್ ಜಾಸ್ತಿ ಇದೆ ವೀಕ್ಷಕರೇ. ನಾನಂತರೂ ಡೇ ಆ್ಯಂಡ್ MI ಫ್ಯಾನ್ ವೀಕ್ಷಕರೇ. ಈ ಥರ ಮುಂಬೈ ಇಂಡಿಯನ್ಸ್ ನೋಡಿ ನನಗಂತೂ ತುಂಬ ಬೇಜಾರಾಯಿತು. ಮುಂದಿನ ವರ್ಷ ಆದರೂ ತುಂಬ ಒಳ್ಳೆ ಟೀಮ್ ಕಟ್ಟಲಿ, ಕಮ್ಬ್ಯಾಕ್ ಮಾಡಿ ಅನ್ನೋದೇ ನಮ್ಮ ಆಶಯ. ಇವತ್ತು ವಿಡಿಯೋ ಅಂತೂ ಇಷ್ಟ ಆಗಿತ್ತು ವೀಕ್ಷಕರೇ. ಮತ್ತು ಮುಂದಿನ ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.